ಇವತ್ತು A4 ಆನಂದ್ ಚಿತ್ರದ ಮುಹೂರ್ತ ಸಮಾರಂಭ. ಆ್ಯಕ್ಚುಲಾಗಿ A4 ಆನಂದ್ ಈ ಚಿತ್ರದ ಐಡಿಯಾ ಬೇಸಿಕ್ಲಿ ಶುರುವಾಗಿದ್ದೆ ಗೀತಕ್ಕನಿಂದ. ನಾವು ಶೂಟಿಂಗ್ ಮಾಡ್ತಾ ಇದ್ವಿ, ಅವಾಗ ಗೀತಕ್ಕ ಕರೆದುಬಿಟ್ಟು ಇದರ ಒಂದು ಐಡಿಯಾ ಮಾಡ್ಬೋದಾ ಈ ಥರದ್ದು, ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ಮತ್ತು ಗೀತಕ್ಕ ಹೇಳೋದು. ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ ಆ್ಯಂಡ್ ಶಿವಣ್ಣ, ಇದರ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಕ್ಕೆ. ಟ್ರೂಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗಾಗಿ ಈ A4 ಆನಂದ್ ಒಂದು ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿದ್ದು. ಸೊ ಆ ಟೈಟ್ಲ್ ಕೂಡ ಇಡಬೇಕಾದ್ರೆ ಸಾಕಷ್ಟು ಟೈಟ್ಲ್ಗಳನ್ನ ಯೋಚನೆ ಮಾಡಿದ್ವಿ. ಅದೆಲ್ಲರೂ ಮಕ್ಕಳು ಹೇಳ್ಬೇಕಾದ್ರೆ A4 ಆ್ಯಪಲ್ ಅಂತ ಏನು ಶುರು ಮಾಡ್ಕೊಂಡ್ವಾ. ಸೊ ನಾವು ಒಂದು ಐಡಿಯಾ ಅಂದ್ಕೊಂಡ್ವಿ, ಶಿವಣ್ಣನ ಮೊದಲನೇ ಸಿನಿಮಾ ಆನಂದು, ಸೊ ಅದು ಇಂದನೇ ಶುರುವಾಗುತ್ತೆ. ಸೊ A4 ಆನಂದ್, ಮಕ್ಕಳೆಲ್ಲ A4 ಆನಂದ್ ಅಂತ ಒಂದೆಲ್ಲೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ. ಅದಕ್ಕೆ ಒಂದು ಹಿಂದಿನ ಒಂದು ಕಾನ್ಸೆಪ್ಟ್, ಅದು ಏನು A4 ಆನಂದ್ ಅಂತ ಟೈಟ್ಲ್ ಬರುತ್ತೆ ಅನ್ನತ್ತೆ. ಒಂದು ಕಥೆಯಲ್ಲಿ ಕತೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಆ ಕತೆ ಆಗಿ ಫಾರ್ಮ್ ಆಗಿ ಫ್ಲ್ಯಾಶ್ ಬ್ಯಾಕಿಂದ ಏನೇನು ಕತೆ ಶುರುವಾಗುತ್ತೆ ಅನ್ನೋದೇ ಮಿಕ್ಕಿದ ಕತೆ. ಎಲ್ರಿಗೂ ಬಂದಿರೋ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶಿವಣ್ಣ ಮಾತಾಡ್ತಾರೆ. ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯ ನಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ಎಲ್ರಿಗೂ ನಮಸ್ಕಾರ. ಮಾಸು ಅಂತ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಇಲ್ಲ. ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ ನನಗೆ ಈ ಲೆಗಸಿಯಲ್ಲಿ ಒಂದು ಸಣ್ಣ ಭಾಗ ಆಗಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎ ಸ್ಮಾಲ್ ಪಾರ್ಟ್ ಆಫ್ ಅ ಬಿಗ್ ಡ್ರೀಮ್. ಥ್ಯಾಂಕ್ ಯು. ಇನ್ನು ಮುಂದೆ ಪ್ರೆಸ್ ಮೀಟ್ಗಳಲ್ಲಿ, ಮುಂದೆ ಬಿಡೋ ಗ್ಲಿಮ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಟ್ ನನ್ನ ಒಂದು ಆಸೆ ಮತ್ತು ಹಾರೈಕೆ ಏನಂದರೆ, ನಾನು 2 ಮಕ್ಕಳು ಪಿಕ್ಚರ್ ಮಾಡಿದ್ದೀನಿ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಒಂದಲ್ಲ ಎರಡಲ್ಲ ಅಂತ. 2 ಸಿನಿಮಾ ಥಿಯೇಟ್ರಲ್ಲಿ ಬ್ಲಾಕ್ ಬಸ್ಟರ್ ಆಗಿದೆ ಆ್ಯಂಡ್ 2ಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಮಕ್ಕಳ ಚಿತ್ರ ಮಾಡಬೇಕು ಅಂತೇಳಿ ಈ ಕತೆ ಬಂದಾಗ ನನಗೆ ತಕ್ಷಣ ಅವ್ರದ್ದೇ ನೆನಪಾಗಿದ್ದು ಡೈರೆಕ್ಟರ್ದು, ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಅದು ಯಾವ ಕ್ಲಾಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವೇನು ತೋರಿಸ್ತೀವಿ ಅಂದರೆ, ಆ ಸ್ಟ್ರೆಸ್ಫುಲ್ ಆಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಈಸ್ ನ್ಯೂ ಆ್ಯಂಡ್ ಈಸ್ ಯಂಗ್. ಮಕ್ಕಳ ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ A4 ಅನ್ನೋದು ತುಂಬ ಇಷ್ಟ ಆಯಿತು. ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ಆ್ಯಂಡ್ ನಮ್ಮ ಸಿನಿಮಾ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗೆ ಬಿಹೇವ್ ಮಾಡಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ. ಶ್ರೀನಿ ಜೊತೆ ಸೆಕೆಂಡ್ ಫಿಲ್ಮು. ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಶ್ರೀನಿ ಮೊದಲಿನ ಫ್ರೆಂಡೇ, ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಫ್ರೆಂಡ್. ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ದೆ ಶಿವ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಳ್ಳೆ ಒಂದು ಚೈತ್ರ. ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಅಂತ, ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು ಗೋಸ್ಟ್ ಸಿನಿಮಾದಲ್ಲಿ. ಮಹೇಂದ್ರ ಸಿನಿಮಾ, ಶ್ರೀನಿ, ಪ್ರಸನ್ನ ಎಲ್ಲ ಸೇರಿ, ಅರ್ಜುನ್ ಜನ್ಯ ಎಲ್ಲ ಒಂದು ಒಳ್ಳೆ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯಿತು ಅದು. ಅದಾದಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತ ನನಗೆ ನಂಬಿಕೆ ಇತ್ತು. ಅವ್ರು ಬರೀ ಕಾಮಿಡಿ ಮಾತ್ರಲ್ಲ, ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ. ನಮ್ಮ ಜೊತೆ ಮೂಮೆಂಟ್ ಇರಬೇಕಂದ್ರೆ ಭಾಳ ಅಟ್ಯಾಚ್ ಆಗಿದ್ವಿ. ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ.
ಸೊ ಆ ಎ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ್ರೆ ಗೀತ ಆ್ಯಕ್ಚುಲಿ ಹೇಳೋದು ಕರೆಕ್ಟು, ಗೀತಾನೇ ಸ್ಟಾರ್ಟ್ ಕೊಟ್ಟಿದ್ದು ಅಂತ. ಈ ಥರ ಒಂದು ಐಡಿಯಾ ಇದೆ, ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ, ಬಟ್ ಇದರಲ್ಲಿ ಏನಂತೀವಿ, ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದು ವಿಲ್ಲಿ ವಾಂಕ ಅಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು, ಈಗ ಬಂತು. ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ, ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಥರ ಮಾತಿರುತ್ತೆ, ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ. ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ. ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ, ಇಲ್ಲ ಆ ಒಂದು ದಾರಿ ತರ್ತೀವಿ, ಲೈನ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಅನ್ನೋದು. ಎಂಟರ್ಟೈನಿಂಗ್ ಆಗಿರುತ್ತೆ, ಭಾಳ ತುಂಬ ಚೆನ್ನಾಗಿರುತ್ತೆ. ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್. ಅಷ್ಟೊಂದು ಇದಿದೆ. ಪ್ರಾಬ್ಲಮ್ಸ್ ಪರಸ್ಪರ ಇಬ್ರಿಗೂ ಇರುತ್ತೆ. ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಶ್ರೀನಿವಾಸ್ ಕೇಳಿದೆ ಫುಲ್ ಸಬ್ಜೆಕ್ಟು. ಐ ಥಿಂಕ್ ಅಮೇಝಿಂಗ್. ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ವಿ ವಾಂಟ್ ದಟ್ ಬೇಕು, ಮಿಸ್ಟ್ ಸೀಸನ್ ಬೇಕು, ಅದಕ್ಕೆ ಮಾಡ್ತಾ ಇದ್ವಿ. ಸೊ ವಾಸುಕಿ ವೈಭವ್ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಆತ. ಆ್ಯಕ್ಚುಲಾಗಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಾನು ಹೇಳಿದೆ, ಯಾವಾಗ ಹೇಳ್ತಾ ಇರ್ತೀನಿ, ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್, ಯಾಕಂದರೆ ರಾಗ್ಗಳನ್ನ ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ಈ ನಡುವೆ. ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಸೊ ಈ ಸಿನಿಮಾ 100% ಐ ಥಿಂಕ್ ಎಷ್ಟು ಒಂದು 6 ಸಾಂಗ್ಸ್ ಬರುತ್ತೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ. ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟಿದ್ದು ನಮ್ಮ ತಾಯಿ ಇಟ್ಟಿದ್ದದು ಆನಂದ್ ಅಂತ. ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ಕತೆ ನೋಡಿ. ಥ್ಯಾಂಕ್ ಯು. ದೊಡ್ಡ ದೊಡ್ಡ ಮಾತಾಡ್ಸೋದೇ ಇಲ್ಲ, ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನ ಹೇಳಿದರೆ, ತುಂಬ ನ್ಯಾಚುರಲ್ ಆಗಿರಲಿ. ಎಲ್ಲೂ ಇಟ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರ್ಬಾರ್ದು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಅಯ್ಯೋ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದು ಆ ಟಚ್ ಟು ಟಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತಂದಿದ್ದೀವಿ ಮಕ್ಕಳ ಜೊತೆಲಿ, ಆ ಪರ್ಪಸ್ ಸರ್ವ್ ಆಗುತ್ತೆ ಅನ್ನೋದು ನಾವು. 24 ಇವಾಗ 31, 6 ವರ್ಷ 7 ವರ್ಷ. ಪಿಕ್ಚರ್ ಬಂದು 40 ವರ್ಷ ಆಗಿರ್ಬೋದು, ಬಟ್ ಐ ಲುಕ್ ಲೈಕ್ 31. ಐ ಥಿಂಕ್ ಐ ಆಮ್ ಸೊ ಮಾಸ್ಟರ್ ಅಷ್ಟೇ, ಒಂದು ವೇರಿಯೇಷನ್ ಅಷ್ಟೇ. ಬಟ್ ಮಕ್ಕಳ ಜೊತೆ ಮಕ್ಕಳಾಗೇ ಇರ್ತಾನೆ. ಯು ಬಿ ಲೈಕ್ ಅ ಕಿಡ್. ಮಕ್ಕಳ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ, ಅವನ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಇವನು ನಡೆದಿದ್ದ ರೀತಿಯಲ್ಲ. ಬಟ್ ಮಕ್ಕಳ ಜೊತೆ ಹೆಂಗೆ ಅವನು ಮಕ್ಕಳಾಗಿ ಬೆಳಿತಾನೆ, ಆ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾನೆ, ಇದನ್ನ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿರುತ್ತೆ, ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡ್ತಾ ಇದ್ವಿ. 100% ಇಟ್ ಬಿ ವೆರಿ ಗುಡ್. ಇವಾಗ ಬ್ರೇಕ್ ಮಾಡೋದು ಬೇಡ. 100%. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ ಅಂತ? ನಾನು ಯಾವಾಗ ಇದು ಸ್ಪೋರ್ಟ್ಸ್ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ್ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡೋದು ಮಾತಾಡ್ತಿರೋದು. ಐ ಥಿಂಕ್ ಹೆಣ್ಮಕ್ಳೇ ಸ್ಟ್ರಾಂಗ್ ಇರ್ಬೋದು. 100. ಯಾಕಂದ್ರೆ ಅಮ್ಮ ಅವಾಗ ನಾವೆಲ್ಸ್ಗೆ ಹೇಳ್ತಾ ಇದ್ರು, ಅಪ್ಪಾಜಿಗೆ ಈ ನಾವೆಲ್ಸ್ ಮಾಡಿ, ಆ ನಾವೆಲ್ಸ್ ಮಾಡಿ. ಭಗವಾನ್ ಅವರೆಲ್ಲ ಜೊತೆ ಇರ್ಬೇಕಾದ್ರೆ ಉದಯಶಂಕರ್ ಜೊತೆ ಇರ್ಬೇಕಾದ್ರೆ ಅವರು ಈ ನಾವೆಲ್ ಓದಿ, ಉದಯಶಂಕರ್ ಅವರು ಚೆನ್ನಾಗಿರುತ್ತೆ. ಐದು ದಾರಿ ಅದೆಲ್ಲ ಇವು ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಇದನ್ನ ಇಲ್ಲ ನಾನು ನಿಮಗೆ ಪರವಾಗಿ ನಂಬಬೇಕು, ಆಮೇಲೆ ಮಾಡೋಣ ಅಂದರೆ ಅಷ್ಟು ಮಟ್ಟಿಗೆ ಒಳ್ಳೆ ಸಿನಿಮಾ ಬರಬೇಕನ್ನೋ ಒಂದು ಆಸೆ ಇತ್ತು. ಭಾರತೀಯ ನಡುಗಿರ್ಬೋದು, ಇವಾಗ ಎ ಫಾರ್ ಆನಂದ್ ಇರ್ಬೋದು. ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ 7th ಐ ಥಿಂಕ್ ಲಾಂಚ್ ಮಾಡ್ತಾರೆ. ಪೂರ್ವಿ ನನ್ನ ಮಗನ ಆ್ಯಕ್ಟ್ ಮಾಡ್ತಾರೆ, ಧೀರೇನ್. ಅಷ್ಟೇ ಸಿನಿಮಾದ ಪಾತ್ರ ಆನಂದ್ ಅಂತಂದಾಗ ನಿಮ್ಗೆ ಅನಿಸಿದ ಹಳೇದೆಲ್ಲ ನೆನಪಾಯ್ತಾ ಮೊದಲ ಸಿನಿಮಾ? ಅದಕ್ಕೆ ಫಸ್ಟ್ ಜಾಗ ಹೇಳಿದ್ರೆ ನನ್ನ ಹೆಸರು ಆನಂದ್ ಅಂತ ಹೇಳಿ. ಲೈಕ್ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ 86 ಟೈಮ್ ಹೋಗೋಣ ಅಂದ್ಬಿಟ್ಟು ನನ್ನ ಹೆಸರು ಆನಂದ್ ಅಂತ ಹೇಳಿದೆ. ನಾನು ಫಸ್ಟ್ ಜಾಗ ಹೇಳಿದ್ದು ಅದೇನೆ. ಅದಾದ್ಮೇಲೆ 39 ವರ್ಷ ಆದಮೇಲೆ ಇವತ್ತು ಹೇಳ್ತೇನೆ. SLC ಆಮೇಲೆ PUC, ಆಮೇಲೆ ಡ್ಯಾಡಿ ಮಮ್ಮಿ ಕಾಲೇಜ್ಗಳಿಗೆ ಬರ್ತಾನೆ PUC. ಶಿವಣ್ಣ, ಲಾಸ್ಟ್ ಟೈಮು ಅಂದರೆ ಫಸ್ಟ್ ಆಫ್ ಆಲ್ ಜೋಕ್ಸ್ ಸೈಡ್ ಅವ್ರ ಮಕ್ಳು ವಿಶ್ ಮಾಡ್ತೀನಿ, ಬಟ್ ಎಲ್ಲರಿಗೂ ಒಳ್ಳೆ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಕೊತೀನಿ. ಆಮೇಲೆ ಅವ್ರ ಮಗ PUCಲಿ 98.25%. ಮಹಲು ಬಂಗಾರಪ್ಪ ಅವ್ರ ಮಗ ಮೊನ್ನೆ PU ಇನ್ನೇನಿಲ್ಲ, ಯಾರದೇ ಬರಲ್ಲ. ಸಿನಿಮಾ ಕನ್ನಡ ಭಾಷೆ ಅದು ಬರಬೇಕು. ನಮ್ಮದೇ 39 ವರ್ಷ ಆಗೋಯ್ತು. 40 ಇಯರ್ಸ್ ನನ್ನ ಸಾಕಿದಾರಮ್ಮ, ಬೆಳೆಸಿದಾರಮ್ಮ, ಇನ್ನೂ ಬೆಳೆಸ್ತಾ ಇದ್ದಾರಮ್ಮ.
ಅದಾದ್ಮೇಲೆ ಇನ್ನು ಎಷ್ಟು ಬೆಳೆಸಬೇಕೋ ಬೆಳೆಸೋಣ. ಬಟ್ ಅದೇ ಟೈಮ್ಲಿ ಹೊಸಗಳು ಬರಬೇಕು, ಹೊಸ ಅಲೆಗಳು ಬರಬೇಕು, ಹೊಸ ಕಥೆಗಳು ಬರಬೇಕು, ಹೊಸ ನೋಟುಗಳು ಬರಬೇಕು. ಆವಾಗಲೇ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರೋದು. ದಟ್ಸ್ ವಾಟ್ ಐ ಪ್ಲೇ. ಎಲ್ಲ ಅಭಿಮಾನಿಗಳಿಗೆ ಅದೇ ಕೇಳ್ಕೊಳ್ಳೋದು, ಹೊಸ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಅಂತ.